ಬಸ್ ಟಿಕೆಟ್ ದರ ಏರಿಕೆಯನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ವಿಪಕ್ಷ ನಾಯಕ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಹೊಸ ವರ್ಷಕ್ಕೆ ಸರ್ಕಾರ ಜನರಿಗೆ ಶಾಕ್ ಕೊಟ್ಟಿದೆ. ಬಸ್ ಟಿಕೆಟ್ ದರವನ್ನ ಏರಿಕೆ ಮಾಡೋ ಮೂಲಕ ಅಂತ ಹೇಳಿ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಬಿಜೆಪಿ ವತಿಯಿಂದ ಸರ್ಕಾರ ಚುನಾವಣೆಗೂ ಮುನ್ನ ಪ್ರಣಾಳಿಕೆಯಲ್ಲಿ ಹೇಳಿದ್ರು, ಹೂ ಕೊಟ್ಟು ಪ್ರಯಾಣಿಕರಿಗೆ ಸಾರಿ ಕೇಳಿದೆ ಬಿಜೆಪಿ. ಈ ಮುಖಾಂತರ ಕಾಂಗ್ರೆಸ್ನ ಲೇವಡಿ ಮಾಡ್ತಾ ಇದೆ ಬಿಜೆಪಿ. ಹೊಸ ವರ್ಷಕ್ಕೆ ಬಸ್ ದರ ಏರಿಕೆ ಗಿಫ್ಟ್ ಕ್ಷಮಿಸಿ ಬಿಡಿ ಅಂತ ಹೂ ಕೊಟ್ಟು ಪ್ರಯಾಣಿಕರಿಗೆ ಬಿಜೆಪಿ ಸಾರಿ ಕೇಳ್ತಾ ಇದೆ. ಅಶೋಕ್ ನೇತೃತ್ವದಲ್ಲಿ ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಹಾಗೆ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಆಯಿತು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪರಿಷತ್ ವಿಪಕ್ಷ ನಾಯಕ ನಾರಾಯಣ ಸ್ವಾಮಿ ಕೂಡ ಇದ್ದಾರೆ. ಯಾಕೆ ಅಂತ ಗೊತ್ತಾ? ಗೊತ್ತಾಯ್ತು ಪಾಪ ಅವರ ಪರವಾಗಿ ನಾವು ಕ್ಷಮೆ ಕೇಳ್ತಾ ಇದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಬೇಕು. ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ ಅಂದ್ರೆ ಬರ್ಕೊಡು ರೈಟಿಂಗ್ ಅಲ್ಲಿ ಬರ್ಕೊಡಿ. ಬನ್ನಿ ಯಾವುದೇ ಬೆಲೆಯನ್ನ ರೈಸ್ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಪೆಟ್ರೋಲ್ ಡೀಸೆಲ್ ಹೈಕ್ ಆಯ್ತು. ಮಕ್ಕಳು ಕುಡಿಯುವಂತ ಹಾಲ್ಗೂ ಕೂಡ ಕಲ್ಲು ಹಾಕಿದ್ರು. ಈಗ ನೋಡಿದ್ರೆ ಸಾರಿಗೆ ವ್ಯವಸ್ಥೆ ಎಲ್ಲೂ ಕೂಡ ದರ ಏರಿಕೆ ಮಾಡಿದ್ದಾರೆ. ನೋಡಿ, ವಿಪಕ್ಷ ನಾಯಕ ಅಶೋಕ್ ಅವರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ರೇಗಾಡ್ತಾ ಇದ್ದಾರೆ. ರೈಟಿಂಗ್ ಅಲ್ಲಿ ಬರ್ಕೊಡುವಂತ ಸಿಂಗ್ಯುಲರ್ ಆಗಿ ಮಾತಾಡ್ತಾ ಇದ್ದಾರೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀರಿ. MLC ರವಿಕುಮಾರ್ ಕೂಡ ಇದ್ದಾರೆ ಅಲ್ಲಿ. ಚಲವಾದಿ ನಾರಾಯಣ ಹೂವು ಕೊಡಲು ಬಿಡಲ್ಲ ಅಂತಿದ್ದಾರೆ ಪೊಲೀಸರು. ಬಸ್ ದರ ಏರಿಕೆ ಮಾಡಿದ್ದಾರೆ. ಸಿದ್ದರಾಮಯ್ಯನ ಪರವಾಗಿ ಸಾರಿ ಕೇಳ್ತಾ ಇದ್ದೀವಿ. ಕ್ಷಮಿಸ್ಬಿಡಿ, ನಾವು ಮಾಡಲ್ಲ ಅಂತ ಹೇಳಿದ್ವಿ. ಆದರೆ ಸಿದ್ದರಾಮಯ್ಯನ ಗಂಡಸರೆಲ್ಲ ಇನ್ಮೇಲೆ ಸೇರಿಸಿ ನೋಡಿ, ಒಬ್ಬ ಪೊಲೀಸ್ ಅಧಿಕಾರಿಯ ವಿರುದ್ಧ ಅಶೋಕ್ ಅವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಸಿಂಗುಲರ್ ಆಗಿ ಮಾತನಾಡ್ತಾ ಇದ್ರು. ರೈಟಿಂಗ್ ಅಲ್ಲಿ ಕೊಡ್ತೀಯಾ, ಕೊಡು ಅಂತ ಹೇಳ್ತಾ ಇದ್ರು. ಏನ್ ಹೊಡಿತೀಯಾ, ಹೊಡಿ ಅಂತ ಹೇಳ್ತಾ ಇದ್ರು. ಇದೇ ಸರ್ಕಾರ ಇರೋದಿಲ್ಲ, ನಿಮ್ಮ ಹೆಸರುಗಳನ್ನ ನಾನು ನೋಟ್ ಮಾಡ್ಕೊಂಡಿದ್ದೀನಿ, ನಮ್ಮ ಸರ್ಕಾರನೂ ಬರುತ್ತೆ ಅನ್ನುವಂತಹ ಮಾತುಗಳನ್ನ ಮಾತಾಡ್ತಾ ಇದ್ರು. ಜೊತೆಗೆ ಇದು ರಾಜ್ಯ ಸರ್ಕಾರಕ್ಕೂ ಒಂದು ರೀತಿ ಮುಜುಗರ ತರುವಂತಹ ವಿಚಾರ. ಸಾರಿಗೆ ಇಲಾಖೆ ವತಿಯಿಂದ ಬಸ್ ಟಿಕೆಟ್ ದರ ಏರಿಕೆಯಾಗಿದೆ. ಬಿಜೆಪಿ ಅದನ್ನ ಅಸ್ತ್ರವನ್ನಾಗಿ ಮಾಡ್ಕೊಂಡಿದೆ. ಎಸ್, ಸಿದ್ದರಾಮಯ್ಯನವರ ಪರವಾಗಿ ನಾವು ಕ್ಷಮೆ ಕೇಳ್ತಾ ಇದ್ದೀವಿ. ಬೆಲೆ ಏರಿಕೆಯಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಸದ್ಯ ಅಶೋಕ್ ನೇತೃತ್ವದಲ್ಲಿ ಬಸ್ ಟಿಕೆಟ್ ದರ ಏರಿಕೆಯನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಎಸ್, ಖಂಡಿತ ಸಿಂಧೂರ. ಯಾಕಂದರೆ ಈಗಾಗಲೇ ಏನು ಸರ್ಕಾರ ಜನಸಾಮಾನ್ಯರಿಗೆ ಬೆಲೆ ಏರಿಕೆಗಳ ಬಿಸಿ ಮುಟ್ತಿರುವಂಥದ್ದು. ಯಾಕಂದರೆ ನಿನ್ನೆ ಕೂಡ ಈಗಾಗಲೇ ಏನು ಒಂದು ಪ್ರಯಾಣಿಕರಿಗೆ ಟಿಕೆಟ್ ದರವನ್ನು ಏರಿಕೆ ಮಾಡಿರುವಂಥದ್ದು. ಜೊತೆಗೆ ಇದೀಗ ನೀರಿನ ದರವನ್ನು ಕೂಡ ಏರಿಕೆ ಮಾಡ್ತಿರೋದು. ಸೊ ಹೀಗಾಗಿ ಏನು ಬೆಲೆ ಏರಿಕೆ ಬಿಸಿ ಹಿನ್ನೆಲೆಯಲ್ಲಿ ಇವತ್ತು ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ವಿಪಕ್ಷ ನಾಯಕ ಅಶೋಕ್ ಅವರು ಬಂದು, ಜೊತೆಗೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಬಂದು ಪ್ರಯಾಣಿಕರಿಗೆ ಹೂಗುಚ್ಚನ್ನು ನೀಡಿ ನಾವು ಕ್ಷಮೆ ಕೇಳ್ತೀವಿ, ಸಿದ್ದರಾಮಯ್ಯನ ಪರ ಕ್ಷಮೆ ಕೇಳ್ತೀವಿ ಅಂತೇಳಿ ಬಸ್ ನಿಲ್ದಾಣದಲ್ಲಿ ಬಂದು ಪ್ರಯಾಣಿಕರಿಗೆ ಹೂಗುಚ್ಚನ್ನು ನೀಡಿ ಕ್ಷಮೆ ಕೇಳಿರುವಂತಹ ಇವತ್ತು ಪ್ರತಿಭಟನೆ ನಡೆದಿರುವಂಥದ್ದು. ನಿಮಗೆ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಇವತ್ತು ಅಂದರೆ ಏನೀಗ ಮೆಜೆಸ್ಟಿಕ್ ಇದೇ ಒಂದು ಬಸ್ ನಿಲ್ದಾಣದಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ಬಂದ್ಬಿಟ್ಟು ಏನೀಗಾಗಲೇ ಟಿಕೆಟ್ ದರವನ್ನು ಏರಿಕೆ ಮಾಡಿದ್ದಾರೆ. ಜೊತೆಗೆ
ನೀರಿನ ದರ ಏರಿಕೆ ಆಗ್ತಿದೆ. ಈಗ ಅಬಕಾರಿ ಇಲಾಖೆಯಿಂದನೂ ಕೂಡ ಒಂದರ ಮೇಲೊಂದರಂತೆ ಬೆಲೆ ಏರಿಕೆಯನ್ನು ಸರ್ಕಾರ ಮಾಡ್ತಿದೆ. ಯಾಕಂದರೆ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಪ್ರಣಾಳಿಕೆಯಲ್ಲಿ ನಾವು ಯಾವುದೇ ದರವನ್ನು ಏರಿಕೆ ಮಾಡೋದಲ್ಲ, ಜೊತೆಗೆ ನಾವು ಯಾವುದೇ ತೆರಿಗೆಯನ್ನು ಕಟ್ಟಿಸ್ಕೊಳ್ಳಲ್ಲ. ಜನಸಾಮಾನ್ಯರು ಯಾವೆಲ್ಲ ರೀತಿ ಹೇಳ್ತಾರೋ ಆ ರೀತಿ ನಾವು ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಆದರೆ ಎಲ್ಲೋ ಒಂದು ಕಡೆ ಇದೀಗ ಒಂದರ ಮೇಲೊಂದರಂತೆ ಬೆಲೆ ಏರಿಕೆ ಬಿಸಿ ಜನರ ಮೇಲೆ ತರ್ತಾ ಇರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಇವತ್ತು ಸರ್ಕಾರದ ವಿರುದ್ಧ ಹೊಸ ವರ್ಷದ ಪ್ರಯುಕ್ತ ಈಗ ನಮಗೆ ಜನರಿಗೆ ಅಂದರೆ ಹೊಸ ವರ್ಷದ ಪ್ರಯುಕ್ತ ನೀರಿನ ದರ ಏರಿಕೆ ಆಗಿರ್ಬೋದು, ಜೊತೆಗೆ ಟಿಕೆಟ್ ದರ ಏರಿಕೆ ಆಗಿರ್ಬೋದು, ಈ ರೀತಿ ದರಗಳನ್ನು ಏರಿಕೆ ಮಾಡುವ ಮುಖಾಂತರ ಇವತ್ತು ಜನರಿಗೆ ಇವತ್ತು ನೀವು ಗಿಫ್ಟ್ ಕೊಡಲು ಮುಂದಾಗಿದ್ದೀರಿ. ಸೊ ಹೀಗಾಗಿ ಸಿದ್ದರಾಮಯ್ಯನ ಪರ ನಾವು ಸಾರಿ ಕೇಳ್ತಾ ಇದ್ವಿ, ಕ್ಷಮಿಸಿ ಬಿಡಿ ನಮ್ಮನ್ನು ಅಂತೇಳಿ ಇವತ್ತು ಆರ್ ಅಶೋಕ್ ಬಂದು ಪ್ರಯಾಣಿಕರಿಗೆ ಹೂಗುಚ್ಚನ್ನು ನೀಡಿ ಆ ಕ್ಷಮೆ ಕೇಳಿರುವಂಥ ಘಟನೆ ಇವತ್ತು ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ನಡೆದಿರುವಂಥದ್ದು. ಸಿಂಧೂರ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಆರ್ ಅಶೋಕ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಒಂದು ರೆಡ್ ರೋಸ್ ಅನ್ನ ಕೊಡೋ ಮುಖಾಂತರ ಸಾರ್ವಜನಿಕರಿಗೆ ಕ್ಷಮೆಯನ್ನ ಕೇಳ್ತಾ ಇದ್ದಾರೆ. ಇದು ಯಾವ ರೀತಿ ಸರ್ಕಾರ ಬಂದು ಬೆಲೆ ಹೆಚ್ಚಳ ಮಾಡಿದೆ, ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಸರ್ಕಾರ ಇದಕ್ಕೆ ಸ್ಪಷ್ಟನೆಯನ್ನ ಕೂಡ ಸಾರಿಗೆ ಇಲಾಖೆ ಕೊಟ್ಟಿದೆ. ಇನ್ನು ದರ ಏರಿಕೆ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಾಮಂಡಲರಾಗಿದ್ರು. ಇದ್ರ ಬಗ್ಗೆ ಮಾತನಾಡಿದ್ದಾರೆ, ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಗ್ರೇಟ್ 14 ಬಡ್ಜೆಟ್ ಚಾಂಪಿಯನ್ ಸಿದ್ದರಾಮಯ್ಯನವರು ಕರ್ನಾಟಕದ ಜನತೆಗೂ ಗಿಫ್ಟ್ ಕೊಟ್ಟಿದ್ದಾರೆ. ಆ ಗಿಫ್ಟ್ ಏನು ಅಂತ ಹೇಳಿದ್ರೆ ಬಸ್ ದರ ಏರಿಕೆಯನ್ನು ಮಾಡಿದ್ದಾರೆ. ಆ ಬಸ್ ದರ ಏರಿಕೆ ಮಾಡೋ ಮುಖಾಂತರ ರಾಜ್ಯದ ಬಡವರಿಗೆ ಒಳ್ಳೆಯದನ್ನು ಮಾಡಿದ್ದಾರೆ. ರಾಜ್ಯದ ಬಡವರು ಭಾಳ ಸಂತೋಷ ಖುಷಿಯಿಂದ ಈ 15% ಏರಿಕೆ ಮಾಡಿದಾರಲ್ಲ, ಅದಕ್ಕೆ ಸಂತೋಷವಾಗಿ ಖುಷಿಯಾಗಿ ಇಂಥ ಸಿದ್ದರಾಮಯ್ಯ ಮನೆ ಆಳ ಸಿದ್ದರಾಮಯ್ಯನೇ ಇರಲಿ ಈ ರಾಜ್ಯದಲ್ಲಿ ಅಂತೇಳಿ ಅವರು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ಎಲ್ಲರಿಗೂ ಯಾರ್ಯಾರು ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ ಗಂಡು ಮಕ್ಕಳು ಅವರೆಲ್ಲರಿಗೂ ನಾನು ಎಲ್ಲ ನಮ್ಮ ಲೀಡರ್ಸ್ ಎಲ್ಲ ಅವರಿಗೆ ರೋಸ್ ಕೊಟ್ಟು ಹೊಸ ವರ್ಷದ ಗಿಫ್ಟು, ಕ್ಷಮಿಸಿಬಿಡಿ, ನನ್ನನ್ನು ಕ್ಷಮಿಸಿಬಿಡಿ, ನಾನು ಯಾವುದೂ ಬೆಲೆ ಏರಿಕೆ ಮಾಡಲ್ಲ ಅಂದೆ. ಆದರೆ ನಮ್ಮ ದುರುಳ ಕಾಂಗ್ರೆಸ್ಸಿನ ಬೆಂಬಲಿಗರು ನನ್ನ ಸಹೋದ್ಯೋಗಿಗಳು ಪೆಟ್ರೋಲ್ ರೈಸ್ ಮಾಡಿಸಿದ್ರು ನನ್ನ ಕೈಲಿ, ನಾನು ಬೇಡ ಅಂದೆ. ಆಮೇಲೆ ಇನ್ನು ಕೆಲವು ಮಂತ್ರಿಗಳು ಬಂದು ಆಲ್ಕೋಹಾಲ್ ರೈಸ್ ಮಾಡಿಸಿದ್ರು, ಯಾರು ಅಬಕಾರಿ ಸಚಿವರು ಬಂದು, ಇನ್ನು ಕೆಲವು ಮಂತ್ರಿ ಬಂದು ಹಾಲಿನ ದರ ಜಾಸ್ತಿ ಮಾಡಿಸಿದ್ರು, DK ಶಿವಕುಮಾರ್ ಬಂದು ನೀರಿನ ದರ ಜಾಸ್ತಿ ಮಾಡಿಸ್ತೀರಿ, ಕೃಷ್ಣ ಬೈರೇಗೌಡ ಬಂದು ಸ್ಟ್ಯಾಂಪ್ ಡ್ಯೂಟಿ ದರ ಜಾಸ್ತಿ ಮಾಡಿಸಿದ್ರು. ಅದು ನನ್ನ ತಪ್ಪೇನೂ ಇಲ್ಲ.